ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಒಂದು ವಾರದಿಂದ ಯಾವ ವಿಚಾರ ಸದ್ದು ಮಾಡ್ತಾ ಇದೆ ಅಂಥೇಳಿ. ಅದರಲ್ಲೂ ಆತ್ಮಹತ್ಯೆ ಪ್ರಕರಣ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅನ್ನುವಂತಹ ಒಬ್ಬ ಯುವ ಗುತ್ತಿಗೆದಾರ ಏನು ಚಲಿಸುತ್ತಿದ್ದ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಆ ಪ್ರಕರಣ ಒಂದು ರೀತಿ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಂದರೆ ಜಿದ್ದಾಜಿದ್ದಿ ಕಾರಣ ಆಗ್ತಾ ಇದೆ, ರಾಜೀನಾಮೆವರೆಗೂ ಕೂಡ ಹೋಗ್ತಾ ಇದೆ. ಮೊದಲು ಆ ಸುದ್ದಿ ಕಡೆ ನಾವೀಗ ಗಮನ ಹರಿಸೋಣ. BJP ನಾಯಕರು ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರನ್ನು ಬರೆದಿಟ್ಟು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ. ಹಾಗಾಗಿನೇ ಇವರೀಗ ಇದೇ ಚಾನ್ಸು ಅಂಥೇಳಿ ನಾಗೇಂದ್ರ ಆದ ಮೇಲೆ ಮತ್ತೊಂದು ವಿಕೆಟ್ ಕಬಳಿಸಬೇಕು ಅಂಥೇಳಿ BJPಯ ನಾಯಕರು ಶತಗತಾಯ ಪ್ರಯತ್ನಿಸ್ತಾ ಇದ್ದಾರೆ. ನಿಯೋಗ ಅವ್ರ ಮನೆಗೆ ಹೋಯಿತು, ಸಾಂತ್ವನ ಹೇಳ್ತು. ನಿನ್ನೆ ವಿಜೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಗಡುವು ಕೊಟ್ಟಿದ್ದಾರೆ. ಜನವರಿ 3ರವರೆಗೂ ನಾವು ಕಾದು ನೋಡ್ತೇವೆ. ನೀವೇನಾದರೂ ಬಗ್ಗದೇ ಇದ್ದರೆ 4ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ, ಖರ್ಗೆ ಮನೆಗೆ ಮುತ್ತಿಗೆಯನ್ನು ಹಾಕ್ತೇವೆ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಡೆತ್ ನೋಟ್ನಲ್ಲಿ ರಾಜು ಅನ್ನುವಂಥ ಒಬ್ಬ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರು ಬರೆದಿದ್ದಾನೆ. ಜೊತೆಗೆ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಂದ ಕೊಲೆ ಬೆದರಿಕೆ, ಹತ್ಯೆ ಸಂಚು, ಇದೆಲ್ಲ ಅಂಶಗಳನ್ನು ಅವನು ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ ನೀವು ನೈತಿಕತೆ ಕಾರಣದಿಂದಾಗಿ, ನೈತಿಕ ಜವಾಬ್ದಾರಿಯಿಂದಾಗಿ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅನ್ನುವಂಥ ಆರೋಪ ವಿಜೇಂದ್ರ ಅವರು ಮಾಡಿದರು. ಈಗ ರಾಜೀನಾಮೆಯನ್ನು ಕೊಡದೇ ಇದ್ದರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು BJP ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಇದ್ಬಿಡ್ತಾರಾ? ಅವ್ರು ಹೇಳೋದಕ್ಕೆಲ್ಲ ತಲೆಯಾಡಿಸ್ಕೊಂಡು ಅವರು ಕೂಡ ಅವ್ರದೇ ದಾಟಿಯಲ್ಲಿ ತಿರುಗೇಟನ್ನು ಕೊಟ್ಟರು. ಪ್ರಿಯಾಂಕ್ ಖರ್ಗೆ ಅವರು ಡೇ 1ನಿಂದನೂ ಹೇಳ್ತಾ ಇರೋದು, ನನಗೂ ಆ ಪ್ರಕರಣಕ್ಕೂ ಯಾವುದೂ ಸಂಬಂಧ ಇಲ್ಲ. ನನ್ನ ಆಪ್ತನ ಹೆಸರು ತಗೋತಾರೆ ಅಥವಾ ಇನ್ನು ಸಾಕಷ್ಟು ಜನ ಫೋಟೋ ತಗೋತಾರೆ, ಆ ಫೋಟೋ ತಗೋತಾರೆ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಕೂಡ ನಮ್ಮ ಆಪ್ತರು, ನಮ್ಮ ಬಲಗೈ ಭಟ್ರು ಅಂತ ಹೇಳೋಕ್ಕಾಗುತ್ತಾ? ಸಾರ್ವಜನಿಕ ವಲಯದಲ್ಲಿರೋರು. ಹಾಗಾಗಿ ಯಾರು ಬೇಕಾದರೂ ಕೂಡ ನಮ್ಮ ಜೊತೆಗೆ ಫೋಟೋಗಳನ್ನು ತೆಗೆದುಕೊಳ್ಬೋದು. ಯಾಕೆ ಯಡಿಯೂರಪ್ಪನವರು ನಿಮ್ಮದು ಫೋಟೋ ಇಲ್ವಾ? ಕ್ರಿಮಿನಲ್ಸ್ ಜೊತೆಗೆ ಫೋಟೋ ಇದ್ದು ರಿಲೀಸ್ ಮಾಡಬೇಕಾ ಅಂಥೇಳಿ ಕಾಂಗ್ರೆಸ್ ನಾಯಕರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನೀವು ಅಂಗಿ ಹರ್ಕೊಳ್ಳಿ, ಉರುಳಾಡಿ ನೆಲದ ಮೇಲೆ ಬಿದ್ದು ಕಿರ್ಚಾಡಿ, ತಲೆ ಕೆಡಿಸ್ಕೊಳ್ಳಲ್ಲ, ರಾಜೀನಾಮೆ ಕೊಡೋದಿಲ್ಲ. 4ನೇ ತಾರೀಕು ಬರ್ತೀರಾ ನಮ್ಮ ಮನೆಗೆ, ಮುತ್ತಿಗೆ ಹಾಕ್ತೀರಾ, ಬನ್ನಿ ಟೀ ಕಾಫಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ನೋಡಿ BJP ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಸಂತೋಷ್ ಪಾಟೀಲ್ ಅನ್ನುವಂಥ ಗುತ್ತಿಗೆದಾರ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆಗ ಇದೇ ಕಾಂಗ್ರೆಸ್ನ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಅವರ ರಾಜೀನಾಮೆಗೂ ಕೂಡ ಕಾರಣರಾದರು. ಅವತ್ತು ಈಶ್ವರಪ್ಪನವ್ರ ತಲೆದಂಡ ಆಯಿತು. ಬಟ್ ಅಲ್ಲೇನಂತ ಹೇಳಿದ್ರೆ ನೇರವಾಗಿ ಆರೋಪ ಮಾಡಿದ್ದ ಸಂತೋಷ್ ಪಾಟೀಲ್. ಈಶ್ವರಪ್ಪನವರ ಹೆಸರನ್ನು ಕೂಡ ವಾಟ್ಸಪ್ನಲ್ಲಿ, ಅಂದರೆ ವಾಟ್ಸಪ್ ಡೆತ್ ನೋಟ್ನಲ್ಲಿ ಆತ ಉಲ್ಲೇಖ ಮಾಡಿದ್ದ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಎಲ್ಲೂ ಕೂಡ ಸಚಿನ್ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ನನ್ನ ಪಾತ್ರ ಇಲ್ಲ ಅನ್ನುವಂಥ ವಾದವನ್ನು ಈಗ ಕಾಂಗ್ರೆಸ್ ನಾಯಕರು, ಅಂದರೆ ಪ್ರಿಯಾಂಕ್ ಖರ್ಗೆ ಅವ್ರ ಪರವಾಗಿ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರು ಏನು ಹೇಳಿದರು ನೋಡೋಣ. ಇಲ್ಲ ಅಂತ ಹೇಳಿದ್ರೆ ಜನವರಿ 4ನೇ ತಾರೀಕು ಶನಿವಾರ 2025 ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಶನಿವಾರ 4ನೇ ತಾರೀಕು ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಖರ್ಗೆ ಅವರ ಮನೆಯ ಮುತ್ತಿಗೆಯನ್ನು ಕೂಡ ನಾವು ಹಾಕ್ತೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬೇರೆ ಪ್ರಕರಣಗಳನ್ನು ಯಾವ ರೀತಿ ಹಗುರವಾಗಿ ತೆಗೆದುಕೊಂಡಿದ್ದೀರಿ, ಇದನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಳದೇನೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಸಂಪೂರ್ಣ ತನಿಖೆಯನ್ನ CBI ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳಿದ್ರೆ ಒಂದು ಪ್ರಶ್ನೆ, ನಾನ್ಯಾಕ್ರಿ ರಾಜೀನಾಮೆ ಕೊಡಬೇಕು, ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಒಬ್ಬ ಜವಾಬ್ದಾರಿತ ಸಚಿವ ಅವರೇ ಅವ್ರು ಆಗಿದ್ದಿದ್ರೆ ಬಹುಶಃ ನಿನ್ನೆ ಮಾಧ್ಯಮದ ಮುಂದೆ ಆ ಪ್ರಶ್ನೆ ಹಾಕ್ಲಿ, ಯಾರು ಬೇಡ ಆಗಿದ್ದಾರೆ, ಏನಂತ ಮುತ್ತಿಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ,
ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ ಬಿ ಜೆ ಪಿಯವರು ದಯವಿಟ್ಟು ನೀವು ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ. ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಜನರು ನಗ್ತಾ ಇದ್ದಾರೆ, ಹಾಸ್ಯಾಸ್ಪದ ನೀವು ಮಾಡ್ತಾ ಇರೋದು. ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ, ಇವರೇ ಯಾರು ಬೇಡ ಅಂದಿದ್ದಾರೆ. ಒಂದು ಡಾಕ್ಯುಮೆಂಟ್, ಒಂದು ಪುರಾವೆನೋ, ಒಂದು ಯಾವುದಾದ್ರೂ ಒಂದು ರೆಕಾರ್ಡಿಂಗು ಏನಾದರೂ ತೊಗೊಂಡು ಬಂದು ಹಿಂಗೆ ಆಗ್ತಾ ಇದೆ, ಪ್ರಿಯಾಂಕ್ ನೇರ ಕಾರಣ ಇದಕ್ಕೆ ಅದು ಇಟ್ಬಿಟ್ಟು ಮಾತಾಡಿ. ಯಾರು ಬೇಡ ಅಂದಿದ್ದಾರೆ? ಏನಂತ ನೀವು ಮುದ್ಗೆ ಹಾಕ್ತೀರಾ ಕಲಬುರಗಿನಲ್ಲಿ? ನಾಚಿಕೆ ಬರ್ಬೇಕು ನಿಮಗೆ. ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿಯಾಗಿದೆಯೇನ್ರಿ? ಒಂದು ನೋಟಿಸು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ರ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದ್ದಾರಾ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡಕ್ಕೆ ಆಗ್ತಾ ಇಲ್ಲ. ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ ಬಿಜೆಪಿದವರು. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಬಿಜೆಪಿನಲ್ಲೇ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಈ ಬಿಜೆಪಿ ಲೀಡರ್ಗಳಿಗೆ. ಅಲ್ಲೇ ಕೌಡೆ ಕಾಸು ಕೀಮತ್ ಇಲ್ಲ ಅವ್ರ ಮಾತಿಗೆ ಪಬ್ಲಿಕ್ ನಲ್ಲಿ, ಮಾಧ್ಯಮದಲ್ಲಿ. ಮತ್ತೆ ನಾನು ಯಾಕ್ರಿ ಕೇಳ್ಬೇಕು ಅವ್ರ ಮಾತು? ಆಗ್ಲಿ, ಯಾರು ಬೇಡ ಅಂದಿದ್ದಾರೆ. ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಅದನ್ನು ಕೂಡ ನಾವು CODಗೆ ಕೊಟ್ಟಿದ್ದೇವೆ. ಇವತ್ತು 10:30 11 ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ. ಯಾಕೆಂದರೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವ್ರ ಹೆಸರು ಕೂಡ ಡೆತ್ ನೋಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆಯವರು. ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ, ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಇದನ್ನು CODಗೆ ವಹಿಸೋಣ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಕೊಟ್ಟಿದ್ದೇವೆ.